ಸರ್, ಇವತ್ತು ವೆಂಕಟೇಶ್ ಸರ್ ಬಗ್ಗೆ ತಾವು ನಿನ್ನೆ ನಾಮಿನೇಷನ್ ಫೈಲ್ ಮಾಡಿ ಇವತ್ತು ಆಗಲೇ ದುರುಸ್ನ ಪ್ರಚಾರ ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ತಿಳಿಸ್ಕೊಡಿ. ನೋಡಿ, ಈ ಮೊಟ್ಟ ಮೊದಲ ಬಾರಿಗೆ ನಾನು ಏನು ಹೇಳ್ತೀನಿ ಅಂದರೆ, ನಮ್ಮ TM ವೆಂಕಟೇಶ್ ಸಾಹೇಬರು ಇದು 2ನೇ ಬಾರಿ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕಳೆದ ಬಾರಿ ಚುನಾವಣೆಯಲ್ಲಿ ಕೇವಲ ಅತ್ಯಂತ 22 ಮತಗಳಿಂದ ಅವರು ಪರಾಭವಗೊಂಡಿದ್ದಾರೆ. ಈ ಬಾರಿ ಅವರ ಸೋಲನ್ನು ಅರಿತ ನಮ್ಮ KS ಸುಬ್ಬಾರೆಡ್ಡಿ ಸಾಹೇಬರು, ಇವರ ಸೀನಿಯರು, ಇವರು ಮೊಟ್ಟ ಮೊದಲನೇ ಬಾರಿ KS ಸುಬ್ಬಾರೆಡ್ಡಿ ಸಾಹೇಬರ ಹತ್ರ ಜೂನಿಯರ್ ಆಗಿ ಇವರು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ರು. ನಿನ್ನೆ ಅವ್ರಿಗೆ ಮನಸ್ಸಿಗೆ ಬೇಜಾರಾಗಿ ಈ ಬಾರಿ ಇವ್ರನ್ನ ಗೆಲ್ಲಿಸ್ಕೊಂಡು ಬರಬೇಕು ಅಂತ ಪಣ ತೊಟ್ಟು ನಿನ್ನೆ ಅವರೇ ಖುದ್ದಾಗಿ ಇಲ್ಲಿಗೆ ಬಂದು ಇವ್ರನ್ನ ಎಲ್ಲರ ಹತ್ರನೂ ಇವ್ರ ಪರವಾಗಿ ಮತವನ್ನು ಯಾಚನೆ ಮಾಡಿದ್ದಾರೆ. ಅವ್ರ ಪೂಜಾ ಗುರುಗಳು ನಮಗೆ. ನಾವಿಬ್ಬರು ಒಂದೇ ಕಚೇರಿಯಲ್ಲಿ KS ಸುಬ್ಬಾರೆಡ್ಡಿ ಅವ್ರ ಗಡಿಯಲ್ಲಿ ಪಳಗಿದ್ದೀವಿ. ಅವ್ರ ಆಫೀಸ್ ಜೂನಿಯರ್ ಆಗಿದ್ದೀವಿ. ಅವ್ರ ಆಶೀರ್ವಾದ, ಅವ್ರ ಮಗನ ಆಶೀರ್ವಾದ, ವೆಂಕಟೇಶ್ ಸುಬ್ಬಾರೆಡ್ಡಿ ಆಶೀರ್ವಾದ ಸದಾ ನಮ್ಮ ಮೇಲೆ ಇರುತ್ತೆ. ಸೊ ಈ ಬಾರಿ ಅತ್ಯಂತ ಅಧಿಕ ಮತಗಳಿಂದ ಜಯಶಾಲಿಯಾಗಿ ವೆಂಕಟೇಶ್ ಸಾಹೇಬ್ರನ್ನ ಗೆಲ್ಸ್ಕೊಂಡು ಬರಬೇಕು ಅಂತೇಳಿ ಪ್ರತಿಯೊಬ್ಬ ಪ್ರಶಸ್ತ ಮತಗಳನ್ನು ನೀಡಿ ನಮ್ಮ TM ವೆಂಕಟೇಶ್ ಸಾಹೇಬ್ರನ್ನ ಈ ಬಾರಿ ಅತ್ಯಧಿಕ ಮತಗಳಿಂದ ಗೆಲ್ಸ್ಕೊಂಡು ಬರಬೇಕು ಅಂತೇಳಿ ಎಲ್ಲ ಕರ್ನಾಟಕದ ವಕೀಲರಲ್ಲಿ, ಜೂನಿಯರ್ ವಕೀಲರಲ್ಲಿ, ಕಿರಿಯ ವಕೀಲರಲ್ಲಿ, ಸೀನಿಯರ್ ವಕೀಲರಲ್ಲಿ, ಎಲ್ಲ ವಕೀಲ ಬಾಂಧವರಲ್ಲಿ ನಾನು ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ. ಸರ್, ಈಗ ನಮ್ಮ ಜೊತೆ ಶ್ರೀನಿವಾಸ್ ರೆಡ್ಡಿ ಇದ್ದಾರೆ. ನಮ್ಮ JB ಕಿಂಗ್ ಅನ್ಬೋದು ಅವ್ರನ್ನ, ವೆಂಕಟರಾವ್ ರೆಡ್ಡಿ ಮತ್ತು ಶ್ರೀನಿವಾಸ್ ರೆಡ್ಡಿ ಅವರು. ಇದ್ರ ಬಗ್ಗೆ ಹೇಳಿ ಸರ್. ನೆನ್ನೆ ತಾನೇ ನಮ್ಮ ವೆಂಕಟೇಶ್ ಸರ್ ನಾಮಿನೇಷನ್ ಮಾಡಿ ಇವತ್ತು ಅಲ್ಲೇ ಬಿರುಸಿನ ಪ್ರಚಾರ ಮಾಡ್ತಾರೆ 2ನೇ ದಿನ. TM ವೆಂಕಟರೆಡ್ಡಿ ಅವರು ಬಹಳ ಹಿರಿಯ ವಕೀಲರು. ಬೆಂಗಳೂರಲ್ಲಿ ಹೈಕೋರ್ಟಲ್ಲಿ, ಕೆಳಗಿನ ಕೋರ್ಟ್ಗಳಲ್ಲಿ ಸಿವಿಲ್ ದಾವೆಗಳನ್ನು ಬಹಳಷ್ಟು ನಡೆಸಿ KN ಸುಬ್ಬಾರೆಡ್ಡಿ ಅವರ ಕಚೇರಿಯಲ್ಲಿ ಜೂನಿಯರ್ ಆಗಿ ಸುಮಾರು ವರ್ಷಗಳ ಕಾಲ ಪ್ರಾಕ್ಟೀಸ್ ಮಾಡಿ ಈಗ ಇಂಡಿಪೆಂಡೆಂಟ್ ಆಗಿ ನಡೆಸಿಕೊಂಡು 40 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರೆ. ಈಗ ಅವರು ನಮ್ಮ ಸಂಘ ಸಂಸ್ಥೆಗಳಲ್ಲಿ, ವಕೀಲರ ಸಂಸ್ಥೆಗಳಲ್ಲಿ 2-3 ಲಿಟ್ರರಿ ಯೂನಿಯನ್ನು 2-3 ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಈಗಾಗಲೇ ಅನುಭವ ಇದೆ. ಲಾಸ್ಟ್ ಟೈಮು ಬಾರ್ ಕೌನ್ಸಿಲ್ಗೆ ನಿಂತು ಕೇವಲ ಕೆಲವೇ ಮತಗಳಲ್ಲಿ ಸೋತು ಇದಾಗಿದ್ದಾರೆ. ಈಗ ಸೀನಿಯರ್ ಕೌನ್ಸಿಲ್ ಈ ಸಲ ಪ್ರಥಮ ಪ್ರಾಶಸ್ತ್ಯ ಓಟನ್ನು ಕೊಟ್ಟು ಕರ್ನಾಟಕದ ವಕೀಲರು ಗೆಲ್ಲಿಸಿದ ಪಕ್ಷದಲ್ಲಿ ಅವರು ನಮ್ಮ ಹಿತರಕ್ಷಣೆಗಾಗಿ ಏನು ಕೆಲಸ ಬೇಕಾದರೂ ಮಾಡಿಕೊಡುವ ಇದರಲ್ಲಿದ್ದಾರೆ. ಆದ್ದರಿಂದ ತಾವು ದಯವಿಟ್ಟು ಎಲ್ಲ ಪ್ರಥಮ ಪ್ರಾಶಸ್ತ್ಯ ಓಟನ್ನು ಕೊಟ್ಟು ವೆಂಕಟರೆಡ್ಡಿ ಅವರನ್ನು ಜಯಶೀಲರನ್ನಾಗಿ ಮಾಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇವೆ. ನಾವು ನೋಡಿ, ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಅಗ್ರಿಕಲ್ಚರ್ ಕೌನ್ಸಿಲ್ ಇದೆ. ಅದು ವೆರಿ ಇನ್ಸ್ಟಿಟ್ಯೂಟ್ಸ್ ಆಲ್ ಓವರ್ ಇಂಡಿಯಾ. ಅದೇ ಥರ ಮೆಡಿಕಲ್ ಕೌನ್ಸಿಲ್ ಇದೆ ಆಲ್ ಓವರ್ ಇಂಡಿಯಾ. ಸೊ ಅವ್ರಿಗೆ ಎಂಪ್ಲಾಯ್ಮೆಂಟ್ಗೆ ಎಷ್ಟೇ ಲಕ್ಷ ಅಗೇನ್ಸ್ಟ್ಗೆ ಒಂದು ನೌಕರಿ ಸಿಗುವಂಥ ಒಂದು ವ್ಯವಸ್ಥೆ ಇದೆ. ಇಲ್ಲಿ ಈ ಕೌನ್ಸಿಲ್ ಮಾಡಿದ್ರೆ ನಮಗೆ ತುಂಬ ಇದಾಯಿತು, ಅಳವಡಾಯಿತು. ಇದಕ್ಕೆ ನಮ್ಮ ಸುಬ್ಬಾರೆಡ್ಡಿ ಸರ್ ಇದ್ದರು ಅಂಥವರ ಅನುಭವಿ ರಾಜಕೀಯವಾಗಿ ಒಂದು ಇದು ಮಾಡಿ ಒಂದು ಒಳ್ಳೆ ಕೌನ್ಸಿಲ್ ಇನ್ಸ್ಟಿಟ್ಯೂಟ್ ಮಾಡಬೇಕು ಅಂತ ನಮ್ಮ ಮಾಡ್ತೀವಿ. ಬರೀ ಬಿಲ್ಡಿಂಗ್ ಅಲ್ಲ, ಒಂದು ಇನ್ಸ್ಟಿಟ್ಯೂಟ್ ಒಂದು ಬೇಕು. ನಾನು ಈ ಬಾರಿ 11/3/2026 ಏನು ಕರ್ನಾಟಕ ವಕೀಲರ ಪರಿಷತ್ತಲ್ಲಿ ಗೆದ್ದಿದ್ದೇ ಆದ ಪಕ್ಷದಲ್ಲಿ ಎಲ್ಲ ವಕೀಲ ಬಾಂಧವರಲ್ಲಿ ಕೇಳಿಕೊಳ್ಳುವುದೇನೆಂದರೆ, ನಾನು ಹಿರಿಯರನ್ನು ಮತ್ತು ಅನುಭವಶಾಲಿಗಳನ್ನು ನಾವು ಮೀಟಿಂಗ್ ಮಾಡಿ ಅವರ ಸಲಹೆ ಮೇರೆಗೆ ಈಗ ಉತ್ತಮ ಕೌನ್ಸಿಲ್ ಅಂತ ಹೇಳ್ತಾ ಇದ್ದೀರಿ, ಅದು 100ಕ್ಕೆ 200 ಪಾಲು ಸತ್ಯ. ಈಗ ಇದರಲ್ಲಿ ಗ್ರೂಪ್ ಇನ್ಶೂರೆನ್ಸ್ ಇರ್ಬೋದು, ಇಲ್ಲ ಮೆಡಿಕಲ್ ಬೆನಿಫಿಟ್ಸು ಜಾಸ್ತಿ ಮಾಡೋದಿಲ್ಲ ಇರ್ಬೋದು, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋದಿರ್ಬೋದು, ಇಲ್ಲ ಜನಗಳಿಗೆ ಎಲ್ಲ ಅಸೋಸಿಯೇಷನ್ಗೆ ಎಜುಕೇಟ್ ಮಾಡೋದಿರ್ಬೋದು, ಅದು ಸೆಮಿನಾರ್ ಆಗಲಿ, ಬೇರೆ ಬೇರೆ ವಿದ್ದಲ್ಲಿ ಎಜುಕೇಟ್ ಮಾಡೋದಿರ್ಬೋದು, ಇಲ್ಲ ನಮ್ಮ ವೆಲ್ಫೇರ್ ಫಂಡು 8 ಲಕ್ಷದಿಂದ 25 ಲಕ್ಷ ಏರಿಸೋದಿರ್ಬೋದು. ಈಗ ಹಲವಾರು ದೇಶಗಳನ್ನ ಇಟ್ಕೊಂಡು ಇದು ಮುಂದೆ 100ಕ್ಕೆ 100 ಪಾಲು ಉತ್ತೀರ್ಣ ಮಾಡಿ ಅದನ್ನು ಪಾಲನೆಗೆ ತರ್ತೀವಿ ಅಂತ ಒಂದು ಆಶ್ವಾಸನೆ ಕೊಡ್ತಾ ಇದ್ದೀವಿ.